ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ಉರಿಯುತ್ತಿರುವ ಆ ನೀಲಿ ಬಣ್ಣದ ಜ್ವಾಲೆ ಕೇವಲ ಗ್ಯಾಸ್ ಅಲ್ಲ, ಅದು ಕೋಟ್ಯಂತರ ವರ್ಷಗಳ ಹಿಂದಿನ ಸತ್ತ ಜೀವಿಗಳ ಅವಶೇಷ ಅಂದ್ರೆ ನೀವು ನಂಬ್ತೀರಾ? ಈ ಮ್ಯಾಜಿಕ್ ಹೇಗೆ ನಡೆಯುತ್ತೆ? ಸಮುದ್ರದ ಆಳದಲ್ಲಿದ್ದ ಜೀವಿಗಳು ನಿಮ್ಮ ಮನೆಯ ಒಲೆಗೆ ಬಂದು ತಲುಪಿದ್ದು ಹೇಗೆ? ಪೂರ್ತಿ ವಿಡಿಯೋ ನೋಡಿ. ಇದರ ಕತೆ ಶುರುವಾಗೋದು ಇವತ್ತಿನಿಂದಲ್ಲ, ಬರೋಬ್ಬರಿ ಕೋಟ್ಯಂತರ ವರ್ಷಗಳ ಹಿಂದೆ. ನಾವಿವತ್ತು ಬಳಸ್ತಾ ಇರುವ ಪ್ರತಿಯೊಂದು ಹನಿ ಗ್ಯಾಸ್ನ ಹಿಂದೆ ಪ್ರಕೃತಿಯ ಒಂದು ದೊಡ್ಡ ಅಡುಗೆ ಪ್ರಕ್ರಿಯೆ ಇದೆ. ಕೋಟ್ಯಂತರ ವರ್ಷಗಳ ಹಿಂದೆ ಸಮುದ್ರದಲ್ಲಿ ಸಣ್ಣ ಪುಟ್ಟ ಜೀವಿಗಳಿದ್ದವು. ಇವು ಸತ್ತ ಮೇಲೆ ಸಮುದ್ರದ ತಳಕ್ಕೆ ಹೋಗಿ ಮಣ್ಣು ಮತ್ತು ಮರಳಿನ ಅಡಿಯಲ್ಲಿ ಹೂತೋದವು. ಕಾಲಕ್ರಮೇಣ ಭೂಮಿಯ ಕೆಳಗಿನ ವಿಪರೀತ ಶಾಖ ಮತ್ತು ಒತ್ತಡಕ್ಕೆ ಸಿಲುಕಿ ಈ ಜೀವಿಗಳ ಅವಶೇಷಗಳು ಫಾಸಿಲ್ ಫ್ಯೂಯಲ್ ಅಥವಾ ಪಳೆಯುಳಿಕೆ ಇಂಧನವಾಗಿ ಬದಲಾಗುತ್ತೆ. ಇದು ದ್ರವ ರೂಪಕ್ಕೆ ಬಂದಾಗ ಅದನ್ನೇ ನಾವು ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲ ಅಂತ ಕರಿತೀವಿ. ಈಗ ಈ ಕಪ್ಪು ಬಣ್ಣದ ದಪ್ಪನೆಯ ಕಚ್ಚಾ ತೈಲವನ್ನ ಭೂಮಿಯಿಂದ ಹೊರತೆಗೆದು ರಿಫೈನರಿಗಳಿಗೆ ಕಳಿಸಲಾಗುತ್ತೆ. ಇಲ್ಲಿ ಅಸಲಿ ಆಟ ಶುರುವಾಗುತ್ತೆ. ಈ ಕ್ರೂಡ್ ಆಯಿಲ್ ಅನ್ನ ಸುಮಾರು 370 ಡಿಗ್ರಿ ಸೆಲ್ಸಿಯಸ್ ವರೆಗೆ ಬಿಸಿ ಮಾಡಲಾಗುತ್ತೆ. ಇಷ್ಟೊಂದು ತಾಪಮಾನದಲ್ಲಿ ತೈಲವು ಹಬೆಯಾಗಿ ಬದಲಾಗುತ್ತೆ. ಈ ಹಬೆಯನ್ನ ಒಂದು ಎತ್ತರದ ಟವರ್ಗೆ ಕಳಿಸಲಾಗುತ್ತೆ. ಇದನ್ನ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕಾಲಮ್ ಅಂತ ಕರೀತಾರೆ. ಈ ಟವರ್ ನಲ್ಲಿ ಒಂದು ವಿಶೇಷತೆ ಇದೆ. ಹಬೆಯು ಮೇಲೆ ಹೋಗ್ತಾ ಹೋಗ್ತಾ ತಣ್ಣಗಾಗುತ್ತೆ. ಹಗುರವಾದ ಅಣುಗಳು ಟವರ್ನ ಮೇಲ್ಭಾಗಕ್ಕೆ ಹೋಗುತ್ತವೆ. ಅಲ್ಲಿ ನಮಗೆ ಸಿಗೋದೆ ಪ್ರೋಪೇನ್ ಮತ್ತು ಬ್ಯೂಟೇನ್ ಗ್ಯಾಸ್ಗಳು. ಇವುಗಳಿಂದಲೇ ನಮ್ಮ LPG ತಯಾರಾಗುತ್ತೆ. ಅದರ ಕೆಳಗಿನ ಪದರಗಳಲ್ಲಿ ನಮಗೆ ಪೆಟ್ರೋಲ್, ನ್ಯಾಫ್ತಾ, ಸೀಮೆ ಎಣ್ಣೆ ಮತ್ತು ಡೀಸೆಲ್ ಸಿಗುತ್ತೆ. ಇದೆಲ್ಲದಕ್ಕಿಂತ ಕೆಳಗೆ ಭಾರವಾದ ಬ್ಯೂಟಾಮೇನ್ ಉಳಿಯುತ್ತೆ. ಇದನ್ನ ರಸ್ತೆ ಡಾಂಬರೀಕರಣಕ್ಕೆ ಬಳಸ್ತಾರೆ. ಇಲ್ಲಿ ಒಂದು ಶಾಕಿಂಗ್ ವಿಷಯ ಗಮನಿಸಿ. LPG ಅಂದ್ರೆ ಗ್ಯಾಸ್ ಅಲ್ವಾ, ಆದರೆ ಸಿಲಿಂಡರ್ ಒಳಗೆ ಕೈ ಹಾಕಿ ನೋಡಿದ್ರೆ ಅದು ನೀರು ಅಥವಾ ಲಿಕ್ವಿಡ್ ತರ ಭಾಸವಾಗುತ್ತೆ. ಯಾಕೆ ಗೊತ್ತಾ? LPG ಸಾಮಾನ್ಯ ತಾಪಮಾನದಲ್ಲಿ ಗ್ಯಾಸ್ ರೂಪದಲ್ಲೇ ಇರುತ್ತೆ. ಆದರೆ ಅಷ್ಟೊಂದು ಗ್ಯಾಸ್ ಅನ್ನ ಸಿಲಿಂಡರ್ ನಲ್ಲಿ ತುಂಬುವುದು ಅಸಾಧ್ಯ. ಅದಕ್ಕೆ ವಿಶೇಷ ಮಷಿನ್ಗಳ ಮೂಲಕ ಅದನ್ನ ವಿಪರೀತವಾಗಿ ಕಂಪ್ರೆಸ್ ಮಾಡಲಾಗುತ್ತೆ. ಈಗ ಅದು ದ್ರವ ರೂಪಕ್ಕೆ ಅಥವಾ ಲಿಕ್ವಿಡ್ ಆಗಿ ಬದಲಾಗುತ್ತೆ. ಇದೇ ಕಾರಣಕ್ಕೆ ಇದನ್ನ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಥವಾ LPG ಅಂತ ಕರೆಯೋದು.